ಈಗ ಪಾಕಿಸ್ತಾನದಲ್ಲಿ ದಾವೂದ್ ಇಬ್ರಾಹಿಂಗೆ ವಿಷ ನೀಡಲಾಗಿದೆ ಅನ್ನೋ ಸುದ್ದಿ ಇಡೀ ದೇಶದಲ್ಲಿ ವೈರಲ್ ಆಗಿದೆ. ಆದರೆ ದಾವೂದ್ನ ಬಲಗೈ ಬಂಟ ಛೋಟಾ ಶಕೀಲ್ ಮಾತ್ರ ದಾವೂದ್ಗೆ ಏನೂ ಆಗಿಲ್ಲ, ಅವನು ಮನೆಯಲ್ಲಿ ಆರಾಮಾಗಿದ್ದಾನೆ, ಯಾರೋ ಸುಳ್ಳು ಸುದ್ದಿ ಹಬ್ಬಿಸಿದ್ದಾರೆ ಅಂತ ಮೀಡಿಯಾ ಒಂದಕ್ಕೆ ಕಾಲ್ ಮಾಡಿ ಹೇಳಿದ್ದಾನೆ. ಇದರಲ್ಲಿ ಯಾವುದು ನಿಜ ಯಾವುದು ಸುಳ್ಳು ಅನ್ನೋದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಆದರೆ 2005ರಲ್ಲಿ ಇವನ ಡೆತ್ ನೋಟ್ ಬರೆಯೋದಕ್ಕೆ ಇಂಡಿಯನ್ ಜೇಮ್ಸ್ ಬಾಂಡ್ ಅಜಿತ್ ದೋವಲ್ ಅವರು ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ರು. ದೋವಲ್ ಅವರ ಈ ಆಪರೇಷನ್ ನಲ್ಲಿ ಛೋಟಾ ರಾಜನ್ ಗ್ಯಾಂಗ್ನ ಇಬ್ಬರು ಶಾರ್ಪ್ ಶೂಟರ್ಗಳು ದಾವೂದ್ ಅನ್ನ ಮುಗಿಸೋಕೆ ರೆಡಿಯಾಗಿದ್ರು. ಆದರೆ ಮುಂಬೈ ಪೊಲೀಸರು ಮಾಡಿದ್ದ ಎಡವಟ್ಟಿನಿಂದ ಈ ಆಪರೇಷನ್ ಹಾಳಾಗಿತ್ತು. ಅಷ್ಟಕ್ಕೂ ದೋವಲ್ ಅವರು ಮಾಡಿದ್ದ ಆ ಪ್ಲಾನ್ ಏನು, ಈ ಮಿಷನ್ ಅನ್ನ ಮುಂಬೈ ಪೊಲೀಸರು ಏಕೆ ಹಾಳು ಮಾಡಿದ್ರು? ನಮಸ್ಕಾರ ಸ್ನೇಹಿತರೆ, ನಾನು ಭರತ್. ಎಪಿಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. 1993ರ ಮುಂಬೈ ಬ್ಲಾಸ್ಟ್ ನಂತರ ದಾವೂದ್ ಇಬ್ರಾಹಿಂ ಮತ್ತು ಛೋಟಾ ರಾಜನ್ ಇಬ್ಬರು ಬದ್ಧ ವೈರಿಗಳಾಗಿದ್ರು. ನಂತರ ಬ್ಯಾಂಕಾಕ್ನಲ್ಲಿದ್ದ ರಾಜನ್ ಮೇಲೆ ಡಿ ಕಂಪನಿ ಅಟ್ಯಾಕ್ ಮಾಡಿತ್ತು. ಇದಕ್ಕೆ ಸೇಡು ತೀರಿಸಿಕೊಳ್ಳೋಕೆ ಇವನು ಅವಕಾಶ ಹುಡುಕ್ತಿದ್ದ. ಅದೇ ರೀತಿ ಭಾರತದ ಇಂಟೆಲಿಜೆನ್ಸ್ ಕೂಡ ದಾವೂದ್ ಕಥೆಯನ್ನ ಮುಗಿಸೋಕೆ ಸುಮಾರು 10 ವರ್ಷಗಳಿಂದ ಹೊಂಚು ಹಾಕ್ತಿತ್ತು. ಆದ್ರೆ ಆಪರೇಷನ್ಗೆ ಏಜೆಂಟ್ಗಳನ್ನ ಕಳಿಸೋಕೆ ಸರ್ಕಾರ ಹಿಂದೇಟಾಕುತ್ತೆ. ಆದ್ದರಿಂದ ಐಬಿ ಛೋಟಾ ರಾಜನ್ನ ಇಬ್ಬರು ನಂಬಿಕಸ್ಥ ಶಾರ್ಪ್ ಶೂಟರ್ಗಳನ್ನ ನೇಮಕ ಮಾಡುತ್ತೆ. ಈ ಸೀಕ್ರೆಟ್ ಮಿಷನ್ ನ ಜವಾಬ್ದಾರಿಯನ್ನ ಹೊತ್ತಿದ್ದು ಅಜಿತ್ ದೋವಲ್ ಅವರು. 2005ರ ಜನವರಿಯಲ್ಲಿ ಇಂಟೆಲಿಜೆನ್ಸ್ ಬ್ಯೂರೋದ ಡೈರೆಕ್ಟರ್ ಪೋಸ್ಟ್ ನಿಂದ ಅಜಿತ್ ದೋವಲ್ ಅವರು ರಿಟೈರ್ಡ್ ಆಗಿದ್ರು. ಆದ್ರೂ ಕೂಡ ನಮ್ಮ ಜೇಮ್ಸ್ ಬಾಂಡ್ ಐಬಿಗೋಸ್ಕರ ಕೆಲಸ ಮಾಡ್ತಿದ್ರು. ಸರಿಯಾಗಿ ಅದೇ ಟೈಮ್ನಲ್ಲಿ ಪಾಕಿಸ್ತಾನಿ ಕ್ರಿಕೆಟರ್ ಜಾವೇದ್ ಮಿಯಾಂದಾದ್ ಮಗ ಜುನೈದ್ ಜೊತೆ ದಾವೂದ್ನ ಮಗಳ ಮದುವೆ ಫಿಕ್ಸ್ ಆಗಿತ್ತು. ಈ ಸುದ್ದಿ ಐಬಿ ಕಿವಿಗೆ ಬೀಳುತ್ತೆ. ಜುಲೈ 9ರಂದು ಮೆಕ್ಕಾದಲ್ಲಿ ಮದುವೆಯಾದ್ರೆ ಜುಲೈ 23ಕ್ಕೆ ದುಬೈನ ಗ್ರ್ಯಾಂಡ್ ಹಯಾತ್ ಹೋಟೆಲ್ನಲ್ಲಿ ರಿಸೆಪ್ಷನ್ ಫಿಕ್ಸ್ ಆಗಿತ್ತು. ಇಲ್ಲಿಗೆ ದಾವೂದ್ ಬಂದೇ ಬರ್ತಾನೆ ಅನ್ನೋ ಮಾಹಿತಿ ಪಕ್ಕಾ ಆಗಿತ್ತು. ತಕ್ಷಣ ಅಲರ್ಟ್ ಆದ ಐಬಿ ಮತ್ತು ಅಜಿತ್ ದೋವಲ್ ಅವರು ಗ್ರ್ಯಾಂಡ್ ಹಯಾತ್ನಲ್ಲಿ ದಾವೂದ್ ಅನ್ನ ಮುಗಿಸೋಕೆ ಒಂದು ಪ್ಲಾನ್ ಮಾಡಿದ್ರು. ಛೋಟಾ ರಾಜನ್ ಗ್ಯಾಂಗ್ನ ಶಾರ್ಪ್ ಶೂಟರ್ಗಳಾದ ವಿಕ್ಕಿ ಮಲ್ಹೋತ್ರಾ ಮತ್ತು ಫರೀದ್ ತನಾಶನ್ ಅನ್ನ ಕರೆಸಿಕೊಂಡ ಅಜಿತ್ ದೋವಲ್ ಅವರು ಈ ಇಬ್ಬರು ಶಾರ್ಪ್ ಶೂಟರ್ಗಳಿಗೆ ಒಂದು ಸೀಕ್ರೆಟ್ ಪ್ಲೇಸ್ ನಲ್ಲಿ ಟ್ರೈನಿಂಗ್ ಕೊಡಿಸಿದ್ರು. ಪ್ಲಾನ್ ಫೈನಲ್ ಮಾಡಿದ್ದ ಐಬಿ ಇವರು ದುಬೈಗೆ ಹೋಗೋಕೆ ಫೇಕ್ ಡಾಕ್ಯುಮೆಂಟ್ ಕೂಡ ರೆಡಿ ಮಾಡಿತ್ತು. ಆದ್ರೆ ಮುಂಬೈ ಪೊಲೀಸರಿಗೆ ಛೋಟಾ ರಾಜನ್ ಗ್ಯಾಂಗ್ ದೆಹಲಿಯಲ್ಲಿ ಒಬ್ಬ ಬ್ಯುಸಿನೆಸ್ ಮ್ಯಾನ್ ಕೊಲೆಗೆ ಸಂಚು ಮಾಡ್ತಿರೋ ಬಗ್ಗೆ ಮಾಹಿತಿ ಬಂದಿತ್ತು. ಅದೇ ದಿನ ಅಜಿತ್ ದೋವಲ್ ಮತ್ತು ಶಾರ್ಪ್ ಶೂಟರ್ಗಳು ದೆಹಲಿಯ ಒಂದು ರೂಮ್ಗೆ ಬಂದಿದ್ರು. ದೋವಲ್ ಅವರು ಈ ಇಬ್ಬರು ಶೂಟರ್ಗಳಿಗೆ ಹೋಟೆಲ್ ಗ್ರ್ಯಾಂಡ್ ಹಯಾತ್ನ ಬ್ಲೂ ಪ್ರಿಂಟ್ ತೋರಿಸಿ ಎಲ್ಲೆಲ್ಲಿ ಏನು ಮಾಡ್ಬೇಕಂತ ಫೈನಲ್ ಬ್ರೀಫಿಂಗ್ ಮಾಡ್ತಿದ್ರು. ಆದ್ರೆ ದಿಢೀರನೆ ಇಲ್ಲಿಗೆ ಎಂಟ್ರಿ ಕೊಟ್ಟ ಮುಂಬೈ ಪೊಲೀಸರು ಇವರನ್ನ ಅರೆಸ್ಟ್ ಮಾಡ್ತಾರೆ. ದೋವಲ್ ಅವರು ನಾನೊಬ್ಬ ಮಾಜಿ ಐಬಿ ಅಧಿಕಾರಿ ಅಂತ ಪೊಲೀಸರಿಗೆ ಹೇಳ್ತಾರೆ. ಆದ್ರೆ ಪೊಲೀಸರು ಇದನ್ನ ನಂಬಲ್ಲ. ನಂತರ ದೆಹಲಿಯ ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡಿದ ದೋವಲ್ ಅವರು ಇದೊಂದು ಸೀಕ್ರೆಟ್ ಆಪರೇಷನ್, ಇವರಿಬ್ಬರನ್ನು ಬಿಟ್ಟು ಬಿಡಿ ಅಂತ ಕೇಳಿಕೊಂಡಿದ್ರು. ಎಷ್ಟು ಹೇಳಿದ್ರೂ ಕೇಳದ ಪೊಲೀಸರು ಅಜಿತ್ ದೋವಲ್ ಅವರನ್ನ ಅಲ್ಲೇ ಬಿಟ್ಟು ವಿಕ್ಕಿ ಮಲ್ಹೋತ್ರಾ ಮತ್ತು ತನಾಶಾರನ್ನ ಅರೆಸ್ಟ್ ಮಾಡಿ ಮುಂಬೈಗೆ ಕರ್ಕೊಂಡು ಹೋಗ್ತಾರೆ. ನಂತರ ದಾವೂದ್ಗೆ ಬೇಕಾಗಿದ್ದ ಪೊಲೀಸರು ಬೇಕು ಅಂತಾನೆ ಈ ಆಪರೇಷನ್ ಅನ್ನ ನಿಲ್ಲಿಸಿದ್ದಾರೆ ಅಂತ ಇಡೀ ದೇಶದಲ್ಲಿ ಸುದ್ದಿಯಾಗುತ್ತೆ. ಇದಕ್ಕೆ ಉತ್ತರ ಕೊಟ್ಟ ಮುಂಬೈ ಪೊಲೀಸರು ಐಬಿ ಮಾಡ್ತಿದ್ದ ಈ ಮಿಷನ್ ಬಗ್ಗೆ ನಮಗೆ ಗೊತ್ತಿರಲಿಲ್ಲ, ನಾವು ದಾವೂದ್ ಪರ ಕೆಲಸ ಮಾಡ್ತೀವಿ ಅನ್ನೋದು ಸುಳ್ಳು ಅಂತ ಹೇಳಿಕೆ ಕೊಟ್ಟಿದ್ರು. ಒಟ್ಟಿನಲ್ಲಿ ಮುಂಬೈ ಪೊಲೀಸರು ಮಾಡಿದ್ದ ಎಡವಟ್ಟಿನಿಂದ ಅಜಿತ್ ದೋವಲ್ ಅವರ ಸೀಕ್ರೆಟ್ ಆಪರೇಷನ್ ಹಾಳಾಗಿತ್ತು. ಎಲ್ಲ ಅಂದುಕೊಂಡಂತೆ ನಡೆದಿದ್ರೆ ದಾವೂದ್ ಇಬ್ರಾಹಿಂ ಅನ್ನು ಕ್ರಿಮಿ ಸತ್ತು ಇಲ್ಲಿಗೆ 19 ವರ್ಷವಾಗ್ತಿತ್ತು. ಸ್ನೇಹಿತರೆ, ಈ ಆಪರೇಷನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ತಪ್ಪದೇ ಕಮೆಂಟ್ ಮಾಡಿ. ಲೈಕ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ.